ಇಲ್ಲಿಗೆ ನಮ್ಮ ಭೀಮಣ್ಣವರು ನಾನು ಪ್ರತಿ ಸ್ಟೇಜಲ್ಲಿ ಅವ್ರ ಹೆಸರು ಹೇಳ್ತಾ ಇರ್ತೀನಿ ನಾನು. ಯಾಕಂದ್ರೆ ಈ ಭಾಗದಾಗ ಬಂದಾಗೆಲ್ಲ ಅವ್ರ ಹೆಸರು ಹೇಳ್ತೀನಿ ನಾನು. ನಮ್ಮ ಭೀಮಣ್ಣರು, ನಾನು ಪ್ರೀತಿ ಕೆಲವ್ರಿಗೆ ಹೊಟ್ಟೆ ಉರಿಬೋದು, ನನಗೆ ಗೊತ್ತಿಲ್ಲ. ನಾನಂತೂ ಅವ್ರ ಭಾಳ ಪ್ರೀತಿ ಇಟ್ಕೊಂಡಿದ್ದೀನಿ ನಾನು ತುಂಬ. ಯಾಕಂದರೆ ಅವ್ರ ಹತ್ರ ಯಾವ ಟ್ಯಾಕ್ಟಿಸ್ ಇಲ್ಲ. ಅದು ನಾವೆಲ್ಲೂ ಅನ್ಯತಾ ಭಾವ ತಿಳಿಬಾರ್ದು. ಇವತ್ತು ನಾವು ಗಿಡ ನೆಟ್ಟಿದ್ದೀವಿ, ಹೂ ಬಿಟ್ಟಿದೆ, ಹಣ್ಣಾಗಿಲ್ಲ, ಇನ್ನು ಕಾಯಿ ಬಿಡಬೇಕು, ಹಣ್ಣಾಗಬೇಕು. ಹಣ್ಣು ತಿನ್ನುವ ದಿನ ಮುಂದೈತೆ ಅದನ್ನು ಕಾದು ನೋಡೋಣ. ಎಲ್ಲರಿಗೂ ನಿಮಗೆ ಗೊತ್ತಾಗುತ್ತೆ ನಾನು ಈ ಸ್ಟೇಜಲ್ಲಿ ಹೇಳ್ತಿದ್ದೀನಿ ಅಂತಲ್ಲ. ಹಾಗಾಗಿ ನಮ್ಮಲ್ಲಿ ಇನ್ನೂ ತಿಳುವಳಿಕೆ ಸಾಕಾಗಿದೆ. ಈ ಸಮಾಜದಲ್ಲಿ ತಿಳುವಳಿಕೆ ಇನ್ನೂ ಭಾಳ ಬೇಕು. ಹಿರಿಕರು, ಗುರುಗಳು ಅಂತಕ್ಕಂಥ ಭಾವನೆಗಳು ಬರಬೇಕು. ಆಮೇಲೆ ನಮ್ಮ ವಸಂತ್ ಅವರು ಒಂದು ಕಾರ್ ತಂದರೆ ಪಕ್ಕದ ಮನೆಯವರು ಬಾಗಿಲು ಹಾಕ್ಕೊಂಡು ಹೋಗುವಂಥ ಸಂದರ್ಭ ಬರಬಾರ್ದು ಅಂತ ನಮ್ಮಲ್ಲಿ ಅದೇ ನಡೀತಿರೋದು ಇವತ್ತು. ಹೌದಲ್ವಾ? ನಮ್ಮಲ್ಲಿ ನಾವೇನಾರು ಒಂದು ಹೊಸ ಬಟ್ಟೆನೋ, ಹೊಸ ಬೈಕೋ, ಹೊಸ ಕಾರ ತಂದರೆ ಚಂದ ಮಾತಾಡ್ಸಲ್ಲ. ಯಾಕೆ ಗೊತ್ತಿಲ್ಲ, ಅವ್ನು ಬರಲ್ಲ. ಒಂದು ವಾರ 15 ದಿವಸ ನಮ್ಮ ಮನೆ ಕಡೆನೇ ಬರಲ್ಲ ಅವನು. ಕಟ್ಟೋಣ. ನಮ್ಮಲ್ಲಿ ವಿಷಭಾವನೆಯನ್ನು ನಾವು ಹೊರಗಾಕಿ ಒಳ್ಳೆಯ ಭಾವನೆಯನ್ನು ಇಟ್ಕೊಳ್ಳೋಣ. ಒಳ್ಳೆಯ ಭಾವನೆ ಇಟ್ಕೊಂಡ್ರೆ ನಾವು ಯಾಕೆ ಮಠ ಕಟ್ಟಲ್ಲ? ನಾವು ಶಕ್ತಿವಂತರೇ, ನಾವೇನು ಕಡಿಮೆ ಅಲ್ಲ. ನಾವ್ಯಾರಿಗೆ ಕಡಿಮೆ? ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥ ಸಮಾಜ ಇದು. ರಾಜ್ಯವನ್ನು ಆಳಿರ್ತಕ್ಕಂಥ ಸಮಾಜ ಇದು. ನಾವು ಹೆದರುವಂಥ ಅವಶ್ಯಕತೆ ಇಲ್ಲ. ಇವತ್ತು ರಾಜ್ಯದಲ್ಲಿ ಎಲ್ಲ ದಿವಸಕ್ಕೊಂದು ಕಡೆ ನಮ್ಮ ಸಮಾಜದ ಹೆಸರು ಬರ್ತಾ ಇದೆ. ಹೌದಲ್ವಾ? ಅವರ ಹೆಸರನ್ನು ಉಳಿಸಿ ಇಟ್ಟು ಹೋಗಿದ್ದಾರೆ. ಅದನ್ನು ನಾವು ಭಾರ ಆಗಿರ್ಬೋದು ಎತ್ಕೊಂಡು ಹೋಗೋಣ. ನಾವು ಬೆಂಗಳೂರು ಹೋಗ್ತಿದ್ದೀವಿ ಒಂದು ಕಾಲದಲ್ಲಿ, ನಮ್ಗೆ ಯಾರೂ ಜಾಗ ಕೊಡ್ತಿರ್ಲಿಲ್ಲ. ಒಂದು ಲಾಡ್ಜ್ ಕೇಳ್ಬೇಕು ಅಂದ್ರೆ ಇಲ್ಲ, ನಾವು ಬಂಗಾರಪ್ಪನ ಕಡೆ ಅಂತಿದ್ದೀವಿ. ಅದನ್ನು ಹೇಗೆ ಬದುಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ. ನಾವೇನು ಭಾಳ ನಮ್ಮ ಕಾಲ ಮೇಲೆ ನಾನು ಹೋಗಿ ನಿಂತೀನಿ ಅಂತ ಭಾಳ ಕಡಿಮೆ. ಹೌದಲ್ವಾ? ನಮ್ಮ ಸಮಾಜದ ಹೆಮ್ಮೆಯ ನಾಯಕರು ಬಂಗಾರಪ್ಪನವರು, ಕಾಗೋಡು ತಿಮ್ಮಪ್ಪನವರು. ಹೌದಲ್ವಾ? ಅವರು ನಮಗೊಂದು ಹೆಸರಿಟ್ಟಿದ್ದಾರೆ ಇವತ್ತು. ಹಾಗಾಗಿ ನಾವು ಒಂದಾಗೋದು ಸಾಕಾಗಲಿಲ್ಲ. ನಾವೆಲ್ಲಿ ಒಂದಾಗ್ತಾ ಇದ್ದೀವಿ? ನಾವು ಒಂದಾಗಬೇಕು. ಹೌದಲ್ವಾ? ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮ, ಇಂಥ ಮಠಗಳನ್ನು ಮಾಡಿಕೊಂಡು ನಾವು ಈ ಜಂಕ್ಷನಲ್ಲಿ ಸೇರಿಕೊಂಡು ನಮ್ಮ ಕೆಲವೊಂದಿಷ್ಟು ಮಾತುಗಳನ್ನು ಹಂಚಿಕೊಂಡ್ರೆ, ನಮ್ಮ ವಿಷಯಗಳನ್ನು ಹಂಚಿಕೊಂಡ್ರೆ ನಾವು ಮುಂದೆ ಎಷ್ಟು ದೊಡ್ಡ ಮಠ ಬೇಕಾದ್ರೂ ಕಟ್ಬೋದು, ಎಷ್ಟು ದೊಡ್ಡ ಕೋಟೆ ಬೇಕಾದ್ರೂ ಕಟ್ಬೋದು. ನಾವು ಎಷ್ಟು ದೊಡ್ಡ ಕೋಟೆ ಬೇಕಾದ್ರೂ. ಹಾಗಾಗಿ ಇನ್ನು ಮುಂದಾರು ನಾವು ಕಲ್ತ್ಕೊಂಡು ಧಾರ್ಮಿಕ ಅಂದರೆ ಏನು, ಆಮೇಲೆ ನಮ್ಮ ತಾಯಂದಿರು ಯಾಕೋ ಇವತ್ತು